ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿ ಸಲ ಪ್ರತಿ ಬಾರಿ ಆ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು, ಕೆಲವೊಂದು ರೀತಿಯಲ್ಲಿ ಪರಿಹಾರವನ್ನು 1 ನಿಮಿಷ ಅಥವಾ 2 ನಿಮಿಷದಲ್ಲಿ ನಾವು ಹೇಳ್ತಾ ಬರ್ತಾ ಇದ್ವಿ. ಮುಂದೇನೂ ಕೂಡ ಹೇಳ್ತಾ ಬರ್ತಾ ಇದ್ವಿ. ಇವತ್ತಿನ ಪರಿಹಾರ, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಪ್ರಗತಿ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಉದ್ಧಾರ ಆಗ್ತಾ ಇಲ್ಲ. ಓಕೆ, ವ್ಯಾಪಾರ ಇದೆ ಅಥವಾ ಉದ್ಯೋಗ ಇದೆ, ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಉದ್ಧಾರ ಆಗಬೇಕು ಸರ್, ಏನಾದರೂ ಪರಿಹಾರ ಕೊಡಿ ಅಂದರೆ ನಿಮ್ಮ ಕೈಯಿಂದ ಯಾರ್ಯಾರಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ನನಗೆ ಇದರಲ್ಲಿ ಪ್ರಗತಿ ಆಗ್ತಾ ಇಲ್ಲ ಅಂತ ಯಾರ್ಯಾರಿಗೆ ಅನಿಸುತ್ತೋ ಅವರುಗಳು ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ನಾಣ್ಯಗಳನ್ನು ಹೊರಗಡೆ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಅಂದರೆ ಇವಾಗ ಯಾವುದೋ ಕ್ಲೈಂಟ್ಸ್ ಬಂದರು, ಯಾವುದೋ ಒಂದು ನೀವು ಅಂಗಡಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ಚಿಲ್ಲರೆಯನ್ನು ಕೊಡ್ಬೋದು. ಚಿಲ್ಲರೆ ನಾರ್ಮಲ್ ಆಗಿ ನೀವು ನೋಟ್ರಿ ರೂಪದಲ್ಲೂ ಕೂಡ ಕೊಡ್ಬೋದು. ಆದರೆ ನಾಣ್ಯವನ್ನು ಅತಿ ಹೆಚ್ಚಾಗಿ ಹೊರಗಡೆ ಕೊಡೋದಕ್ಕೆ ಪ್ರಾರಂಭ ಮಾಡಿ. ನಾಣ್ಯಗಳನ್ನು ದಾನದ ರೂಪದಲ್ಲಿ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಭಿಕ್ಷುಕರಿಗೆ ಭಿಕ್ಷೆ ಇತ್ಯಾದಿಗಳನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿ. ದೇವಸ್ಥಾನಕ್ಕೆ ಹೋದಾಗ ಬಂದ್ಬಿಟ್ಟು ಅಲ್ಲಿರುವಂಥ ಹುಂಡಿಗಳಿಗೆ ನಾಣ್ಯವನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿ. ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋದು? ನಾಣ್ಯಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಕೈಯಿಂದ ನಾಣ್ಯಗಳು ಎಷ್ಟು ಹೊರಗಡೆ ಹೋಗೋದಕ್ಕೆ ಪ್ರಾರಂಭ ಆಗುತ್ತೋ, ಕಾರಣ ಹಲವಾರು ಇರ್ಬೋದು. ಯಾರೋ ಚಿಲ್ಲರೆ ತಗೊಂಡ್ರು, ಚಿಲ್ಲರೆ ನಾಣ್ಯವಾಗಿಯೇ ಕೊಟ್ರಿ ನೀವು, ಅದು ಕೂಡ ಸತ್ಯನೇ, ಅದು ಕೂಡ ನಡೀತದೆ. ಓಕೆನಾ? ನಾಣ್ಯ ನಿಮ್ಮ ಕೈಯಿಂದ ಹೊರಗಡೆ ಕೊಡೋದಕ್ಕೆ ಪ್ರಾರಂಭ ಮಾಡಿದಾಗೆಲ್ಲವೂ ನಿಮ್ಮ ಒಂದು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ, ಪ್ರಗತಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಚೆಕ್ ಮಾಡಿ ನೋಡಿ. ಅದಾದ ನಂತರ ಕಮೆಂಟ್ಸಲ್ಲಿ ನಿಮ್ಮ ಒಂದು ಫಲಿತಾಂಶ ಅಥವಾ ನಿಮ್ಮ ಒಂದು ಅನುಭವವನ್ನು ನಮ್ಮ ಜೊತೆ ನೀವು ಹಂಚ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.